ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದಲ್ಲಿ ಏನು ಕೊಳವೆ ಬಾವಿಗೆ ಏನು ತೆರೆದ ಕೊಳವೆಗೆ 2 ವರ್ಷದ ಮಗು ಸಾತ್ವಿಕ್ ಏನು ಆಟವಾಡಲು ಹೋಗಿ ತಲೆ ಕೆಳಗಾಗಿ ಬಿದ್ದ ಒಂದು ದುರಂತ ನಡೆದಿದೆ. ಸದ್ಯ ನಾವು ಆ ದುರಂತ ನಡೆದ ಸ್ಥಳದಲ್ಲಿದ್ದೀವಿ. ಇಲ್ಲಿ ಕುಟುಂಬದವರಿದ್ದಾರೆ, ಜೊತೆಗೆ ಸಾತ್ವಿಕ್ನ ತಾಯಿಯವರಿದ್ದಾರೆ. ಏನೆಲ್ಲ ಆಯಿತು ಘಟನೆ, ಹೇಗೆಲ್ಲ ಮಗು ಒಳಗಡೆ ಬಿತ್ತು, ಅಲ್ಲಿನೇ ಬಿದ್ದ ಬಳಿಕ ನಡೆದಂಥ ಘಟನೆಗಳ ಬಗ್ಗೆ ಅವರನ್ನೇ ನಾವು ಮಾತಾಡಿಸ್ತೀವಿ. ಏನಾಯ್ತಮ್ಮ, ಬೋರ್ ಯಾವಾಗ ಕೊರೆಸಿದ್ರಿ? ನಿನ್ನೆ ದಿನ ಕೊರೆಸಿದ್ರಿ. ಯಾವ ಬೆಳೆಗೆ ನೀರು ಹಾಸಕ್ಕೆ? ನಮ್ಮದು ಈಗ ಈ ವರ್ಷರೇ ಒಟ್ಟೆ 7 ಗಂಟೆ ಬೋರ್ ಹೊಡೆದಿದ್ದೇವ್ರಿ. ನಮ್ಗೆ ಒಟ್ಟು ನೀರಿಂದು ಪ್ರಮಾಣ ಇಲ್ರಿ. ಒಟ್ಟು ನಮ್ಮ ಬೆಳೆ ಎಲ್ಲ ಒಣಗಲ್ಕತ್ತದ್ರಿ. ಹಿಂಗಾಗಿ ನಿನ್ನೆ ಹೊಡೆದಿದ್ದೇವ್ರಿ. ಕಬ್ಬ ನಿಂಬೆ ಗಿಡ ಎಲ್ಲ ಹೊಲ್ದಾಗ ಬೆಳೆಯವ್ರಿ, ಎಲ್ಲ ಒಣಗಲ್ಕತ್ತವ್ರಿ. ನೀರು ಬಿದ್ದಿತ್ತ ನಿನ್ನೆ? ಈಗ ಹೊಡೆದದ ಕುಣಿಗೆ ಅಟ್ಟೆ ಒಂದು ಅರ್ಧ ಇಂಚ್ ಬಿದ್ದಿತ್ತು ರೀ. ಅದು ಆದ ಬೆಳಕ್ಕೆ ಮತ್ತೊಂದು ಹೊಡೆದಾರ. ಈಗ ನಿನ್ನೆ ಬೋರ್ ಹೊಡೆದ್ರಲ್ಲ, ಇವತ್ತು ಬೆಳಿಗ್ಗೆ ಅಲ್ಲಿ ಏನು ಕೆಲಸ ಮಾಡಿದ್ರಿ? ಪಂಪ್ ಸೆಟ್ ಇಳಿಸೋದು, ನೀರು ಬಿದ್ದತ್ತೆಲ್ಲ ಏನೋ ನೋಡೋದು, ಆ ಥರ ಏನಾದರೂ ಮಾಡಿದ್ರೆ ಹೆಂಗೆ? ಅವರಿಗೆ ಗೊತ್ತಿರಿ ಏನು ಮಾಡ್ಯಾರ ಅರಿಕೊಂಡ್ರಿ, ನಂಗೆ ಗೊತ್ತಿಲ್ಲ ರೀ. ಈಗ ಬೋರ್ವೆಲ್ಲಿಗೂ ಹಾಕಿದ ಜಾಗಕ್ಕೂ ನೀವು ಇರೋ ಮನೆಗೆ ಎಷ್ಟು ದೂರ ಐತಿ? ಇಲ್ಲೇ ಅದಾರ ನಮ್ಮ ಮನೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇಲ್ಲಿ ಹಿಂದ್ಗಡೆ ಇವತ್ತು ಹೆಂಗೆ ದುರಂತ ಆಯಿತು? ನಿಮ್ಮ ಮಗು ಆಟ ಆಡ್ಕೊತ ಹೊರಗಡೆ ಇದ್ದಾಗ ನೀವೇನು ನೋಡ್ಲಿಲ್ವ ಅಥವಾ ಹೆಂಗೆ ದುರಂತ ಆಯ್ತು? ಇದು ನೋಡಿಲ್ರಿ ನಾವು. ಏನಾಯ್ತು ಹೇಳಮ್ಮ. ಆಟ ಆಡ್ಕೋತ ಬಂದನ್ರಿ ಅವ, ನಾವು ನೋಡಿಲ್ರಿ ಅವನಿಗೆ. ಎಷ್ಟು ಮಂದಿ ಮಕ್ಕಳಿದ್ದು ಇಲ್ಲಿ? ಒಬ್ಬನೇ ರೀ. ಒಬ್ಬನೇ ಇದ್ರಿ. ಈಗ ಆಟ ಆಡ್ಕೊಂಡು ಬಂದು ಕೊಳವೆ ಮೇಲೆ ಬಿದ್ದ ಅನ್ನೋದು ಹೆಂಗೆ ಗೊತ್ತಾಯ್ತು ನಿಮಗೆ? ನಾವು ಹೊಲ ತುಂಬ ಎಲ್ಲ ಕಡೆ ಹುಡುಕಾಡ್ದೇವ್ರಿ, ಎಲ್ಲಿ ಕಾಣಿಸ್ಲಿಲ್ರಿ. ಅಲ್ಲಿ ಡೌಟ್ ಬರ್ನ ಬ್ಯಾಟ್ರಿ ಹಚ್ಚಿ ನೋಡ್ದೇವ್, ಕಾಣಿಸ್ತದ್ರಿ. ಅವಾಗ ಅಲ್ಲಾಡ್ತಿದ್ ಮಗ? ಇಲ್ರಿ. ಏನು ಧ್ವನಿ ಅದು ಕೇಳಿಸ್ದ? ಏನೂ ಇಲ್ರಿ. ಅದನ್ನ ನೋಡಿದ ತಕ್ಷಣ ಏನು ಮಾಡಿದ್ರಿ? ಮುಂದೆ ಯಾರಿಗೆ ಹೇಳಿದ್ರಿ? ಏನೆಲ್ಲ ಆಯಿತು? ಹಿಂಗೆ ಜೋರ ನಾವೆಲ್ಲ ಅಳ್ಳಗತನ ಸುತ್ತಮುತ್ತಿನ ಮಂದಿ ಎಲ್ಲ ಬಂದ್ರಿ. ಬರ್ನ ಇವೆಲ್ಲ ಗಾಡಿಯ ತರ್ಸೋದು ವ್ಯವಸ್ಥೆ ಮಾಡೋದು. ಈಗ ಕೊಳವೆ ತೆಗ್ದಿದ್ರಲ್ಲ, ಅದನ್ನ ಮುಚ್ಚಿಡ್ಬೇಕಾಗಿತ್ತಲ್ಲ? ಮುಚ್ಚಿಟ್ಟಿದ್ರಿ. ಅದು ಮೋಟ್ರ್ ಬಿಡ್ಬೇಕಂದು ತೆರೆದಾರಿ, ಹೊಳ್ಳಿ ಮುಚ್ಚೋದು ನೆನಪಾಗಿಲ್ರಿ ಅವ್ರು. ಈಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ? ಹಾಂ. ಇಷ್ಟೆಲ್ಲ ನಡೆದ ಮಗು ಸುರಕ್ಷಿತವಾಗಿ ಬರಲಿ ಅಂತೇಳಿ. ನಿಮ್ಮ ಹೆಸರು? ಪೂಜಾರಿ. ಇದು ಏನು ಮಗುವಿನ ತಾಯಿ ಪೂಜಾ ಅವ್ರ ಮಾತು. ಏನು ನಾವು ಪಂಪ್ಸೆಟ್ಟನ್ನು ಇಳಿಸೋಕ್ಕೆ ಅದನ್ನು ತೆರೆದಿದ್ವಿ ಅಂದರೆ ಮೊದಲೇ ನಿನ್ನೆ ಬೋರ್ವೆಲ್ ಕೊರೆದ ನಂತರ ಅದನ್ನು ಮುಚ್ಚಿದ್ವಿ. ಇವತ್ತು ಅದಕ್ಕೆ ನೀರೆತ್ತಲು ಪಂಪ್ಸೆಟ್ಟನ್ನು ಅಳವಡಿಸೋಕೆ ಅದನ್ನು ತೆರಲಾಗಿತ್ತು. ನಂತರ ಅದನ್ನು ಮುಚ್ಚಿದ ಪರಿಣಾಮ ಈ ಒಂದು ಅವಘಡ ಸಂಭವಿಸಿದೆ. ನನ್ನ ಮಗ ಸುರಕ್ಷಿತವಾಗಿ ಬರಲಿ ಅಂತ ಕೊಳವೆಯಲ್ಲಿ ಬಿದ್ದಂಥ ಮಗು ಸಾತ್ವಿಕ್ನ ತಾಯಿ ಪೂಜಾ ಅವರು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದಾರೆ. ಕ್ಯಾಮ್ರಾಮನ್ ಶ್ರೀಶಾಲ್ ಜೊತೆ ಅಶೋಕ, ಟಿವಿ 9 ವಿಜಯಪುರ.